ಈಗ ಗ್ರಾನೈಟ್ ಬಿಸ್ನೆಸ್ ಅಲ್ಲಿ ಕೋಟಿ ಗಟ್ಲೆ ಮಾಡಿದವ್ರನ್ನ ನೀವು ನೋಡಿರ್ಬೋದು. ನಾನ್ ಪಾಲಿಗ್ರಾನೈಟ್ ಬಿಸ್ನೆಸ್ ಅಲ್ಲಿ ನೋಡ್ಬೇಕು ಅಂದ್ರೆ ತಿಂಗಳಿಗೆ ನೀವು ಲಕ್ಷ ಗಟ್ಲೆವರೆಗೂ ಮಾಡ್ಬೋದು ಸರ್. ಇದು ಒಳ್ಳೆ ಬಿಸ್ನೆಸ್ ಅನ್ಬೋದು ಸರ್. ಇಂಟೀರಿಯರ್ ಮನೆ ಕಟ್ಟೋದು ಅನ್ನೋದು ಎಲ್ರಿಗೂ ಒಂದು ಕನ್ಸಾಗಿರುತ್ತೆ. ಇವಾಗ ಇಟಾಲಿಯನ್ ಗ್ರಾನೈಟ್ ಡಿಸೈನ್ಸ್ ಅಲ್ಲಿ ನೀವು ಸ್ಟೋನ್ ಅಲ್ಲಿ ಹೋದಾಗ 700 ರೂಪಾಯಿಂದ 800 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ಇದು ನಿಮ್ಗೆ ಎಲ್ಲ ಇನ್ಸ್ಟಾಲೇಷನ್ ಮಾಡಿ ಸೇರಿಸಿದ್ರು 150 ರೂಪಾಯಿ ಒಳಗೆ ಮುಗಿಯುತ್ತೆ. ಇದನ್ನ ಈಸಿಯಾಗಿ ಶಿಫ್ಟ್ ಮಾಡ್ಕೊಬಹುದು, ಎಲ್ಲ ಮಾಡ್ಕೊಬಹುದು. ಇದನ್ನ ಎತ್ಕೊಂಡು ಹೋಗೋದು ಬಿಸಾಡಿದ್ರು ಏನಾಗಲ್ಲ, ಮುರಿದ್ರು ಏನಾಗಲ್ಲ. ಸೇಮ್ ಗ್ರಾನೈಟ್ ಏನ್ ಲೈಫ್ ಬರುತ್ತೆ ಅದೇ ಲೈಫ್ ಈ ಪ್ರಾಡಕ್ಟ್ ಬರುತ್ತೆ. 20 ವರ್ಷ ಬಾಳಿಕೆ ಕೊಡ್ತೀವಿ ಸರ್ ಈ ಪ್ರಾಡಕ್ಟ್. ಡೀಲರ್ಶಿಪ್ ಸಬ್ ಡೀಲರ್ಶಿಪ್ ಕೊಡೋ ಉದ್ದೇಶ ಏನಂದ್ರೆ ನಮ್ದು ಪ್ರಾಡಕ್ಟ್ ಬೆಂಗಳೂರಲ್ಲಿದೆ, ಹಳ್ಳಿಗೂ ಇವಾಗ ಕಾಲ್ಸ್ ಬರ್ತಾ ಇರುತ್ತೆ. ನಮ್ಗೆ ಈ ತರ ಮನೆ ಕಟ್ತಾ ಇದೀವಿ ಮೇಡಮ್, ನಮ್ಗೆ ಮನೆಗೆ ಹಾಕ್ಬೇಕು ಅನ್ನೋ ತರ ಎಲ್ಲಾ ಇದು ಇರುತ್ತೆ. ಸೊ ಸಬ್ ಡೀಲರ್ಸ್ ಎಲ್ಲಾ ತಾಲೂಕಲ್ಲಿ ಸಬ್ ಡೀಲರ್ಸ್ ಮತ್ತೆ ಎಲ್ಲಾ ಕಡೆ ತಗೊಂಡ್ರೆ ಕಸ್ಟಮರ್ಸ್ಗೂ ಹತ್ರ ಆಗುತ್ತೆ. ಇವಾಗ ಹಳ್ಳಿಯಲ್ಲಿ ಕಟ್ತಾ ಇರೋರಿಗೆ ಗ್ರಾನೈಟ್ ಅಂತ ಹೇಳಿದ್ರೆ ದುಬಾರಿ ಆಗುತ್ತೆ, ಅವ್ರು ಹಾಕೊಬೇಕು ಅಂತ ಹೇಳಿದ್ರೆ ಆಗಲ್ಲ. ಬಟ್ ಒಂದು ಪಾಲಿಗ್ರಾನೈಟ್ ಅನ್ನೋದು ನಿಮ್ಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಪಾಲಿಗ್ರಾನೈಟ್ ನ ವಾಲ್ ಗಳಿಗೆ, ಬಾತ್ರೂಮ್ ಗಳಿಗೆ, ಕಿಚನ್ ಗೆ, ಹಾಲ್, ಬೆಡ್ರೂಮ್ ಎಲ್ಲಾ ಕಡೆ ಹಾಕ್ಬೋದು ಸರ್ ಈ ಪ್ರಾಡಕ್ಟ್. WPC ಪ್ಯಾನಲ್ಸ್ ಅಂತ ಸರ್. ಇದು ವಾಟರ್ ಪ್ರೂಫ್ ಮತ್ತೆ ನಿಮ್ಗೆ ಫೈರ್ ಪ್ರೂಫ್ ಕೆಲಸ ಮಾಡುತ್ತೆ. ಸೊ ವಾಲ್ ಪೇಪರ್ಸ್ ಅಂತ ನೋಡಿದ್ರೆ ನೋಡಿ, ಇದ್ರಲ್ಲಿ ನಮ್ಮ ಹತ್ರ 56+ ಡಿಸೈನ್ಸ್ ಬರುತ್ತೆ. ಇವಾಗ ಮಾರ್ಕೆಟ್ ಅಲ್ಲಿ ನಿಮ್ಗೆ 185 GSM ವರೆಗೂ ಸಿಗುತ್ತೆ ಸರ್. ನಮ್ಮ ಹತ್ರ 210 GSM ಅಲ್ಲಿ ಸಿಗುತ್ತೆ. ನಿಮ್ಗೆ ಮಾರ್ಕೆಟ್ ಗಿಂತ ಕಮ್ಮಿ ರೇಂಜ್ ಅಲ್ಲಿ ನಮ್ಮ ಹತ್ರ ಸಿಗೋ ವಾಲ್ ಪೇಪರ್ ವುಡನ್ ಫ್ಲೋರಿಂಗ್ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 4th ಜನರೇಷನ್ ವರೆಗೂ ಮಾತ್ರ ಸಿಗುತ್ತೆ. ವುಡನ್ ಫ್ಲೋರಿಂಗ್ 5th ಜನರೇಷನ್ ವುಡನ್ ಫ್ಲೋರಿಂಗ್. ಇದು ನಿಮ್ಗೆ ವಾಟರ್ ಪ್ರೂಫ್ ಮತ್ತೆ ಫೈರ್ ಪ್ರೂಫ್ ಆಗಿರುತ್ತೆ. ಒಳ್ಳೆ ಇಂಟೀರಿಯರ್ ಮಾಡ್ಬೇಕು ಅಂತ ಹೇಳ್ತೀವಿ, ಬಟ್ ನಮ್ಮ ಹತ್ರ ದುಡ್ಡು ಅಷ್ಟು ಇರಲ್ಲ. ಬಟ್ ಕಮ್ಮಿ ಜನ ಸಿಗೋ ಪ್ರಾಡಕ್ಟ್ ನ ಒಳ್ಳೆ ಇಂಟೀರಿಯರ್ ಮಾಡ್ಕೊಬೋದಲ್ವಾ. ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಅಂತ ಹೇಳಿದ್ರೆ ಇದು ಜಯಂ ಪಾಲಿಗ್ರಾನೈಟ್ ಅಲ್ಲಿ ತಗೊಳ್ಳೋ ಬಿಸ್ನೆಸ್ ಆಗಿರುತ್ತೆ ಸರ್. ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಜಯಂ ಪಾಲಿಗ್ರಾನೈಟ್ ಅಲ್ಲಿ ಇದೀನಿ ನಾನು. ತುಂಬಾ ಜನರಿಗೆ ಒಂದು ಕನಸು ಇರುತ್ತೆ, ನಾನು ಒಂದು ಉದ್ಯಮಿ ಆಗ್ಬೇಕು, ಸ್ವಯಂ ಉದ್ಯೋಗ ಮಾಡ್ಬೇಕು, ನಾ ಜಿಲ್ಲೆ ಆಗಿರ್ಬೋದು ತಾಲೂಕಲ್ಲಿ ಅಂತ ಹೇಳಿ. ಸೊ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇರಲಿ, ಸಬ್ ಡೀಲರ್ ಡೀಲರ್ಶಿಪ್ ಏನಂತಂದ್ರೆ ಅವಕಾಶ ಇದೆ. ಸೊ ಇವತ್ತೇನಂದ್ರೆ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಅಂದ್ರೆ ಒಂದು ಪಾಲಿಗ್ರಾನೈಟ್ ಬಿಸ್ನೆಸ್ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಪ್ರತಿಯೊಬ್ಬರು ಹಳ್ಳಿ ಹಿಡ್ಕೊಂಡು ತಾಲೂಕ್ ಹಿಡ್ಕೊಂಡು ಎಲ್ಲಾ ಕಡೆನೂ ಮನೆ ಕಟ್ತಿರ್ತಾರೆ. ಅವ್ರ ಮನೆಗೆ ಏನಂತಂದ್ರೆ ಗ್ರಾನೈಟ್ ಹಾಕ್ಸ್ತಾ ಇರ್ತಾರೆ. ಅದ್ರ ಕಾಸ್ಟ್ ಅಂತೂ ತುಂಬಾ ಇರುತ್ತೆ. ಸೊ ಈ ಪಾಲಿಗ್ರಾನೈಟ್ ನೀವು ಯೂಸ್ ಮಾಡಿದಂದ್ರೆ ನೀವು ಗ್ರಾನೈಟ್ ಅಂತೂ ಹೋಗುವಂತ ಅವಶ್ಯಕತೆನೇ ಇರಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಏನಂತಂದ್ರೆ ತುಂಬಾ ಜನ ಅಪ್ಲಿಕೇಶನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಮ್ ಜೊತೆ ಮೇಡಮ್ ಅವ್ರು ಇದ್ದಾರೆ. ಪಾಲಿಗ್ರಾನೈಟ್ ಅಂದ್ರೆ ಏನು, ಅದು ಯಾವ ತರ ಕೆಲಸ ಮಾಡುತ್ತೆ, ಸೊ ಅದು ಯಾವ ತರ ಇದೆ ಎಲ್ಲಾನು ಬನ್ನಿ ವಿಡಿಯೋ ಜೊತೆಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಹೇಗಿದ್ದೀರಾ? ಹಾ ಸರ್, ಆರಾಮಿದೀವಿ. ಮೇಡಮ್ ಈಗ ಫಸ್ಟ್ ನಿಮ್ ಕಂಪನಿ ಬಗ್ಗೆ ಪರಿಚಯ ಎಲ್ಲ ತಿಳಿಸ್ಕೊಡಿ ವೀಕ್ಷಕರಿಗೆ. ಸರ್ ನಮ್ದು ಕಂಪನಿ ಬಂದು ಜಯಂ ಪಾಲಿಗ್ರಾನೈಟ್ಸ್. ನಾವು ಕರ್ನಾಟಕ ಮತ್ತು ಗೋವಾ ಡಿಸ್ಟ್ರಿಬ್ಯೂಟರ್. ನಮ್ದು ಪ್ರಾಡಕ್ಟ್ ನೋಡ್ಬೇಕು ಅಂತ ಹೇಳಿದ್ರೆ ಪಾಲಿಗ್ರಾನೈಟ್ ಶೀಟ್ಸ್ ಇದೆ. ನಮ್ದೆಲ್ಲಾನು ಇಂಟೀರಿಯರ್ ಪ್ರಾಡಕ್ಟ್ಸ್. ಈ ಇಂಟೀರಿಯರ್ ಪ್ರಾಡಕ್ಟ್ಸ್ ಅಲ್ಲಿ ನೋಡ್ಬೇಕಂದ್ರೆ ಪಾಲಿಗ್ರಾನೈಟ್ ಶೀಟ್ಸ್, ವುಡನ್ ಫ್ಲೋರಿಂಗ್, ವಾಲ್ ಪೇಪರ್, WPC ಪ್ಯಾನಲ್ಸ್ ಹತ್ರ ಒಂದು 10 ರೀತಿ ಪ್ರಾಡಕ್ಟ್ಸ್ ಇದೆ. ಅದ್ರ ಬಗ್ಗೆ ಇವಾಗ ನಿಮ್ಗೆ ತೋರಿಸೋಣ. ಓಕೆ, ಗ್ರಾನೈಟ್ ಬಿಸ್ನೆಸ್ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಒಂದು CR ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಪಾಲಿಗ್ರಾನೈಟ್ ಅಂತಂದ್ರೆ ಗ್ರಾನೈಟ್ ಗಿಂತ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಯಾವ ತರ ಮೇಡಮ್ ಅದನ್ನ? ಸರ್ ಇವಾಗ ನೀವು ಪಾಲಿಗ್ರಾನೈಟ್ ಅಂದ್ರೆ ಹೇಳಿದ್ರೆ ಗ್ರಾನೈಟ್ ಗೆ ಆಲ್ಟರ್ನೇಟಿವ್ ಆಗಿ ಬರುತ್ತೆ ಸರ್. ಇವಾಗ ಪಾಲಿಗ್ರಾನೈಟ್ ಅಲ್ಲಿ ನಮ್ ಪಾಲಿಗ್ರಾನೈಟ್ ಅಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲಾನು ಇಟಾಲಿಯನ್ ಗ್ರಾನೈಟ್ ಡಿಸೈನ್ಸ್. ಇಟಾಲಿಯನ್? ಹೌದು ಸರ್. ಇವಾಗ ಇಟಾಲಿಯನ್ ಗ್ರಾನೈಟ್ ಡಿಸೈನ್ಸ್ ಅಲ್ಲಿ ನೀವು ಸ್ಟೋನ್ ಅಲ್ಲಿ ಹೋದಾಗ 700 ರೂಪಾಯಿಂದ 800 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ಇದು ನಿಮ್ಗೆ ಎಲ್ಲ ಇನ್ಸ್ಟಾಲೇಷನ್ ಮಾಡಿ ಸೇರಿಸಿದ್ರು 150 ರೂಪಾಯಿ ಒಳಗೆ ಮುಗಿಯುತ್ತೆ ಸರ್. 150 ರೂಪಾಯಿ ಮುಗಿಯುತ್ತೆ ಮೇಡಮ್. ಇದು ನೋಡಿದ್ರೆ ಸೇಮ್ ಅದೇ ಫೀಲ್ ಆಗುತ್ತೆ ಗ್ರಾನೈಟ್. ಏನಂತ ಹೇಳಿದ್ರೆ ಇದನ್ನ ದೂರದಿಂದ ನೋಡಿದಾಗ ನಿಮ್ಗೆ ಗ್ರಾನೈಟ್ ನೋಡ್ದಂಗೆ ಇರುತ್ತೆ. ಹೌದು, ನೀವು ಇದನ್ನ ಬಂದು ಹತ್ರ ಟಚ್ ಮಾಡಿದಾಗ ಮಾತ್ರ ಇದು ಶೀಟ್ ಅನ್ನೋ ತರ ಫೀಲ್ ಆಗುತ್ತೆ. ಬಟ್ ದೂರದಿಂದ ನೋಡಿದಾಗ ನಿಮ್ಗೆ ಎಲ್ಲಾನು ಗ್ರಾನೈಟ್ ಹಾಕಿರೋ ತರಾನೇ ಇರುತ್ತೆ ಅಲ್ವಾ? ಹೌದು ಸರ್. ಈಗ ಡೀಲರ್ಶಿಪ್ ಸಬ್ ಡೀಲರ್ಶಿಪ್ ಅಂತ ಬಂದ್ರೆ ಯಾವ ತರ ಕೊಡ್ತಾ ಇದೀರಾ? ಸೊ ಇವಾಗ ಡೀಲರ್ಶಿಪ್ ಸಬ್ ಡೀಲರ್ಶಿಪ್ ಕೊಡೋ ಉದ್ದೇಶ ಏನಂದ್ರೆ ನಮ್ದು ಪ್ರಾಡಕ್ಟ್ ಬೆಂಗಳೂರಲ್ಲಿ ಇದೆ. ಸೊ ಇವಾಗ ನಮ್ದು ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಸಿಗುತ್ತೆ ನಿಮ್ಗೆ ಪ್ರಾಡಕ್ಟ್. ಆದ್ರೆ ಹಳ್ಳಿಗೂ ಇವಾಗ ಕಾಲ್ಸ್ ಬರ್ತಾ ಇರುತ್ತೆ. ನಮ್ಗೆ ಈ ತರ ಮನೆ ಕಟ್ತಾ ಇದೀವಿ ಮೇಡಮ್, ನಮ್ಗೆ ಮನೆಗೆ ಹಾಕ್ಬೇಕು ಅನ್ನೋ ತರ ಎಲ್ಲಾ ಇದು ಇರುತ್ತೆ. ಸೊ ಅವ್ರಿಗೆ ಕೈಗೆಟಲ್ಲ ಆ ತರ ಇದ್ರಲ್ಲಿ. ಸೊ ಸಬ್ ಡೀಲರ್ಸ್ ಎಲ್ಲಾ ತಾಲೂಕಲ್ಲಿ ಸಬ್ ಡೀಲರ್ಸ್ ಮತ್ತೆ ಎಲ್ಲಾ ಕಡೆ ತಗೊಂಡ್ರೆ ಕಸ್ಟಮರ್ಸ್ಗೂ ಹತ್ರ ಆಗುತ್ತೆ. ಇದು ಒಳ್ಳೆ ಬಿಸ್ನೆಸ್ ಅನ್ಬೋದು ಸರ್. ಇಂಟೀರಿಯರ್ ಮನೆ ಕಟ್ಟೋದು ಅನ್ನೋದು ಎಲ್ರಿಗೂ ಒಂದು ಕನ್ಸಾಗಿರುತ್ತೆ. ಹಳ್ಳಿಯಲ್ಲಿ ಮನೆ ಕಟ್ತಾ ಇದಾರೆ, ಸುಂದರವಾದ ಮನೆ ಬೇಕು. ಇವಾಗ ಹಳ್ಳಿಯಲ್ಲಿ ಕಟ್ತಾ ಇರೋರಿಗೆ ಗ್ರಾನೈಟ್ ಅಂತ ಹೇಳಿದ್ರೆ ದುಬಾರಿ ಆಗುತ್ತೆ, ಅವ್ರು ಹಾಕೊಬೇಕು ಅಂತ ಹೇಳಿದ್ರೆ ಆಗಲ್ಲ. ಬಟ್ ಒಂದು ಪಾಲಿಗ್ರಾನೈಟ್ ಅನ್ನೋದು ನಿಮ್ಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಇದು ಒಂದ್ ಮನೆ ಬರೀ ಗ್ರಾನೈಟ್ ಅನ್ನೋದು ಬರೀ ನೆಲಕ್ ಮಾತ್ರ ಹಾಕೋ ತರ ಇತ್ತು. ಆದ್ರೆ ನಮ್ ಪಾಲಿಗ್ರಾನೈಟ್ ನ ವಾಲ್ ಗಳಿಂದ ಹಿಡಿದು ಎಲ್ಲಾ ಕಡೆ ಮನೆ ಒಳಗೆ, ಬಾತ್ರೂಮ್ ಗಳಿಗೆ, ಕಿಚನ್ ಗೆ, ಹಾಲ್, ಬೆಡ್ರೂಮ್ ಎಲ್ಲಾ ಕಡೆ ಹಾಕ್ಬೋದು ಸರ್ ಈ ಪ್ರಾಡಕ್ಟ್ ನ. ಎಲ್ಲಾ ಕಡೆ ಹಾಕ್ಬೋದಾ? ಖಂಡಿತ ಸರ್. ಓಕೆ ಮೇಡಮ್, ಈಗ ಇಷ್ಟೆಲ್ಲ ಡಿಸೈನ್ಸ್ ಎಲ್ಲ ಇದೆ ಅಲ್ವಾ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ.
ಮೇಡಮ್ ಈಗ ಒಂದು ಫೀಲ್ ಮಾಡಿ ತೋರ್ಸೋಕೆ ಯಾವ ತರ ಇದೆ ಮೇಡಮ್? ಮೆಟಲ್ಸ್ ಎಲ್ಲ ಇದಾವ? ಸೊ ಇವಾಗ ಬನ್ನಿ ಸರ್ ತೋರಿಸ್ತೇನೆ. ಸೊ ಇವಾಗ ಪಾಲಿಗ್ರಾನೈಟ್ ನೋಡಿದ್ರಲ್ವಾ, ಈ ಡಿಸೈನ್ಸ್ ಇವಾಗ ನೀವು ಸ್ಟೋನ್ ಅಂತ ಹೇಳಿದ್ರೆ ಗ್ರಾನೈಟ್ ನ ಕೇರ್ಫುಲ್ ಆಗಿ ತಗೋಬೇಕು. ಈಗ ನಾವು ಹೋಗಿ ಏನ್ ಮಾಡಿದ್ರು ಏನು ಆಗಲ್ಲ ಸರ್. ಈ ಗ್ರಾನೈಟ್ ಕೆಳಗಡೆ ಬಿತ್ತವ್ರು ಹೊಡೆದೋಗುತ್ತೆ ಸರ್. ಇವಾಗ ಅದನ್ನ ತಗೊಂಡೋಗಿ ಇನ್ಸ್ಟಾಲ್ ಮಾಡೋವರೆಗೂ ಕೇರ್ಫುಲ್ ಆಗಿ ಮಾಡ್ಬೇಕು. ಇದನ್ನ ಈಸಿಯಾಗಿ ಶಿಫ್ಟ್ ಮಾಡ್ಕೊಬಹುದು, ಎಲ್ಲ ಮಾಡ್ಕೊಬಹುದು. ಇದನ್ನ ಎತ್ಕೊಂಡು ಹೋಗಿ ಬಿಸಾಡಿದ್ರು ಏನು ಆಗಲ್ಲ, ಮುರಿದ್ರು ಏನು ಆಗಲ್ಲ. ಸೂಪರ್ ಮೇಡಮ್. ಈ ತರ ಎಲ್ಲ ಇದೆ. ಹೌದು ಸರ್. ಬಾಳಿಕೆ ಅಂತ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಇವಾಗ 20 ವರ್ಷ ಬಾಳಿಕೆ ಕೊಡ್ತೀವಿ ಸರ್. ಈ ಪ್ರಾಡಕ್ಟ್ ಗೆ 20 ಇಯರ್ಸ್ ಗ್ಯಾರಂಟಿ ಕೊಡ್ತೀವಿ. ಸೇಮ್ ಗ್ರಾನೈಟ್ ಏನ್ ಲೈಫ್ ಬರುತ್ತೆ ಅದೇ ಲೈಫ್ ಈ ಪ್ರಾಡಕ್ಟ್ ಗೂ ಬರುತ್ತೆ. ಗ್ರಾನೈಟ್ ಗಿಂತ ಇದು ಯಾವ್ದು ಕಮ್ಮಿ ಇಲ್ಲ ಸರ್ ಪ್ರಾಡಕ್ಟ್. ಖಂಡಿತ ಸರ್. ಬನ್ನಿ ಸರ್ ತೋರಿಸ್ತಾ ಇದೀನಿ. ಡಿಸೈನ್ ಅಂತ ನೋಡಿದ್ರೆ ಈ ತರ ಎಲ್ಲ ಹಾಕ್ಬೋದು ನೋಡಿ. ಇವಾಗ ನೋಡಿ, ಇದನ್ನ ಬಂದು ನೀವು ಹಾಕೊಂಡ್ಮೇಲೆ ಇದನ್ನ ತುಂಬಾ ಖರ್ಚು ಮಾಡಿ ಇದನ್ನ ಒರೆಸೋದು ಮಾಡೋದೆಲ್ಲ ತುಂಬಾ ಇಲ್ಲ ಸರ್. ಝೀರೋ ಮೇಂಟೆನೆನ್ಸ್ ಸರ್ ಇದನ್ನ ಅಲ್ವಾ ಮೇಡಮ್? ಈಗ ಪಾಲಿಗ್ರಾನೈಟ್ಸ್ ಬಗ್ಗೆ ತಿಳಿಸ್ಕೊಟ್ಟು ಮತ್ತೆ ಬೇರೆ ಬೇರೆ ಟೈಪ್ ಇದೆ. ನಮ್ಮ ಹತ್ರ ನಾ ಹೇಳಿದ್ನಲ್ವಾ, ನಮ್ಮ ಹತ್ರ ಒಂದು 10 ರೀತಿಯ ಪ್ರಾಡಕ್ಟ್ಸ್ ಇದೆ. ಅದ್ರಲ್ಲಿ ಪಾಲಿಗ್ರಾನೈಟ್ ಒಂದಾಯ್ತು. ಇವಾಗ ನೋಡಿ, ಇದು ಎರಡನೇದು WPC ಪ್ಯಾನಲ್ಸ್ ಅಂತ ಸರ್. ಈ ಪ್ಯಾನಲ್ಸ್ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ವುಡ್ ಫಿನಿಶಿಂಗ್ ಅಲ್ಲಿ ಇರೋದು ನಿಮ್ಗೆ. ಇವಾಗ ಹಳೆ ಕಾಲದಲ್ಲೆಲ್ಲ ಈ ಫಿನಿಶಿಂಗ್ ಮಾಡ್ಬೇಕಂದ್ರೆ ವುಡ್ ಅಲ್ಲಿ ಹಾಕ್ತಾ ಇದ್ರು. ಆ ವುಡ್ ಅಲ್ಲಿ ಹುಳ ಹಿಡಿಯೋದು, ಜಿರ್ಲೆ ಸೇರೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇತ್ತು. ಬಟ್ ನಿಮ್ಗೆ ಇವಾಗ ಏನಾಗಿದೆ ಅಂದ್ರೆ ಇದು UPVC ಬೇಸ್ ಅಲ್ಲಿ ಬಂದಿದೆ. ಇದು ವಾಟರ್ ಪ್ರೂಫ್ ಮತ್ತೆ ನಿಮ್ಗೆ ಫೈರ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ. ಸೇಮ್ ಇದು ಇವಾಗ ವುಡ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ವುಡ್ ಅಲ್ಲಿ ಕೆಲಸ ಮಾಡಿ 100% 100 ರೂಪೀಸ್ ಆಗುತ್ತೆ ಅಂದ್ರೆ ಇದು ಒಂದು 10 ರೂಪೀಸ್ ಅಲ್ಲಿ ಅವ್ರಿಗೆ ಸಿಗುತ್ತೆ. 10 ರೂಪಾಯಿ ಆಗುತ್ತೆ. ನೋಡಿ, ಇದ್ರಲ್ಲಿ ನಿಮ್ಗೆ ನೋಡ್ಬೇಕಂದ್ರೆ 5 ಕಲರ್ ಬರುತ್ತೆ ಸರ್. ಇದ್ರಲ್ಲಿ 24, ಇದ್ರಲ್ಲಿ 2 ರೀತಿ ಬರುತ್ತೆ. 24mm ಮತ್ತೆ 28mm ಅಂತ ಬರುತ್ತೆ. 24mm ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ನಿಮ್ಗೆ 5 ಕಲರ್ ಬರುತ್ತೆ. 28 ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ 7 ಕಲರ್ಸ್ ಬರುತ್ತೆ ಸರ್. ನಿಮ್ಗೆ ಎಲ್ಲ ನಿಮ್ಗೆ ವುಡ್ ಕಲರ್ಸ್ ಅಲ್ಲೇ ಸಿಗುತ್ತೆ. ವಾಲ್ ಪೇಪರ್ಸ್ ಬಗ್ಗೆ ಯಾವ ತರ? ಸೊ ವಾಲ್ ಪೇಪರ್ಸ್ ಅಂತ ನೋಡಿದ್ರೆ ನೋಡಿ, ಇದ್ರಲ್ಲಿ ನಮ್ಮ ಹತ್ರ 56+ ಡಿಸೈನ್ಸ್ ಬರುತ್ತೆ ಸರ್. ಹೌದು ಸರ್. ಇವಾಗ ನಮ್ ವಾಲ್ ಪೇಪರ್ ಬೆನಿಫಿಟ್ ನೀವ್ ಏನು ಅಂತ ನೋಡಿದ್ರೆ, ಇವಾಗ ಮಾರ್ಕೆಟ್ ಅಲ್ಲಿ ನಿಮ್ಗೆ 185 GSM ವರೆಗೂ ಸಿಗುತ್ತೆ ಸರ್. ಆದ್ರೆ ವಾಲ್ ಪೇಪರ್ ನಿಮ್ಗೆ ಆಚೆ ಬಂದು ತುಂಬಾ ದುಬಾರಿಯಾಗಿ ಸಿಗುತ್ತೆ. ನಮ್ಮ ಹತ್ರ ಇರೋ ವಾಲ್ ಪೇಪರ್ ಕ್ವಾಲಿಟಿ ಆಗ್ಲಿ ನಿಮ್ಗೆ ಇದು ನಮ್ಮ ಹತ್ರ 210 GSM ಅಲ್ಲಿ ಸಿಗುತ್ತೆ. ನಿಮ್ಗೆ ಮಾರ್ಕೆಟ್ ಗಿಂತ ಕಮ್ಮಿ ರೇಂಜ್ ಅಲ್ಲಿ ನಮ್ಮ ಹತ್ರ ಸಿಗೋ ವಾಲ್ ಪೇಪರ್. ಸೊ ಈ ವಾಲ್ ಪೇಪರ್ ನೀವು ಹಾಕೊಂಡ್ರೆ, ಇವಾಗ ವಾಲ್ ಪೇಪರ್ ನಾರ್ಮಲ್ ವಾಲ್ ಪೇಪರ್ಸ್ ಒಂದು ತುಂಬಾ ಕಮ್ಮಿ ಇತ್ತು ಅಂದ್ರೆ ಒಂದು 2 years 3 years ಲೈಫ್ ಬರುತ್ತೆ ಅಷ್ಟೇ. ನಮ್ ವಾಲ್ ಪೇಪರ್ ಗೆ 10 to 15 years ವರೆಗೂ ಲೈಫ್ ಬರುತ್ತೆ ಸರ್. ಅದೇ ಶೈನಿಂಗ್ ಇಂದ ಇರುತ್ತೆ. ಸೊ ಈಗ ವಾಲ್ ಪೇಪರ್ ನೋಡಿದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ವುಡನ್ ಫ್ಲೋರಿಂಗ್ ಸರ್. ಈ ವುಡನ್ ಫ್ಲೋರಿಂಗ್ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ನಿಮ್ಗೆ 4th ಜನರೇಷನ್ ವರೆಗೂ ಮಾತ್ರ ಸಿಗುತ್ತೆ. ನಮ್ಮ ಹತ್ರ ಇರೋ ವುಡನ್ ಫ್ಲೋರಿಂಗ್ 5th ಜನರೇಷನ್ ವುಡನ್ ಫ್ಲೋರಿಂಗ್. ಇದು ವುಡನ್ ಫ್ಲೋರಿಂಗ್ ಅಂದಿದ ತಕ್ಷಣ ನೀವು ವುಡ್ ಮೆಟೀರಿಯಲ್ ವುಡ್ ಅಲ್ಲೇ ಮಾಡಿರೋದು ಅಂತ ಕೇಳಬೇಡಿ. ಇದು ಬಂದು ನಿಮ್ಗೆ HDF ಮೆಟೀರಿಯಲ್. ಹೌದು, ಇದು ನಿಮ್ಗೆ ವಾಟರ್ ಪ್ರೂಫ್ ಮತ್ತೆ ಫೈರ್ ಪ್ರೂಫ್ ಆಗಿರುತ್ತೆ. ಅದೇ ತರ ನೀವು ನೋಡ್ಬೇಕಂತ ಹೇಳಿದ್ರೆ 4th ಜನರೇಷನ್ ವುಡನ್ ಫ್ಲೋರಿಂಗ್ ನ ನೀವು ಬರೀ ಈ ಕಮರ್ಷಿಯಲ್ ಪ್ಲೇಸ್ ಗಳಲ್ಲಿ ಅಲ್ಲಿ ಮಾತ್ರ ನೋಡ್ಬೋದಾಗಿತ್ತು, ಆಫೀಸ್ ಗಳಲ್ಲಿ. ಬಟ್ ನಮ್ದು ಪ್ರಾಡಕ್ಟ್ ನೋಡ್ಬೇಕಂತ ಹೇಳಿದ್ರೆ ಎಲ್ಲಾ ಕಡೆ ಹಾಕ್ಬೋದು. ಜಿಮ್ ಇಂದ ಹಿಡಿದು ಮನೆವರೆಗೂ ಎಲ್ಲಾ ಕಡೆ ಹಾಕ್ಬೋದು ಸರ್ ಈ ಪ್ರಾಡಕ್ಟ್. ನೀರ್ ಬಿದ್ರೆ ಏನೂ ಆಗಲ್ಲ ಸರ್. ನೀರ್ ಹಾಕಿ ದಿನ ನೀವು ಒರೆಸಿದ್ರು ಸೇಮ್ ನಿಮ್ಗೆ ಆ ಫಿನಿಶಿಂಗ್ ಹಾಗೆ ಇರುತ್ತೆ. ಪ್ರಾಡಕ್ಟ್ ಗೆ ನಾವು 5 years ವ್ಯಾರಂಟಿ ಕೊಡ್ತೀವಿ ಸರ್. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದ್ರ ಬೆನಿಫಿಟ್ ನೋಡಿದ್ರೆ, ವುಡನ್ ಫ್ಲೋರಿಂಗ್ ಅಂತ ಕಸ್ಟಮರ್ ಹೋದಾಗ ವುಡ್ ಇದು ಫೋಮ್ ಹಾಕಿ ಆಮೇಲೆ ಇದು ಮಾಡ್ಬೇಕಾಗಿತ್ತು. ಇದ್ರಲ್ಲಿ ಫೋಮ್ ಅಟ್ಯಾಚ್ಡ್ ಆಗಿರುತ್ತೆ. ಸೊ ನಿಮ್ಗೆ ಇದು ಫೋಮ್ ಹಾಕ್ಬೇಕು ಮಾಡೋ ನೆಸೆಸರಿ ಯಾವ್ದು ಇರಲ್ಲ. ಇದನ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದು ಇವಾಗ ಒಂದು ಗ್ರಾನೈಟ್ ಟೈಲ್ಸ್ ಹಾಕಿರ್ತಾರ, ಆ ಟೈಲ್ಸ್ ಹೋಗ್ಬಿಟ್ಟಿರುತ್ತೆ. ಅದ್ರ ಮೇಲೆ ಏನ್ ಮಾಡಕ್ಕಾಗದೆ ಅದನ್ನ ಮತ್ತೆ ರಿಮೂವ್ ಮಾಡಿ ತೆಗಿಬೇಕು, ತುಂಬಾ ಕಷ್ಟ ಪಡ್ತಾರೆ. ಅದ್ಮೇಲೆ ಏನಾದ್ರು ನಮ್ಗೆ ಸೊಲ್ಯೂಷನ್ ಸಿಗುತ್ತಾ ಅಂತ ಕೇಳ್ತಾರೆ. ಅಂತ ಪ್ಲೇಸ್ ಅಲ್ಲಿ ವುಡನ್ ಫ್ಲೋರಿಂಗ್ ಯೂಸ್ ಮಾಡಬಹುದು. ಫ್ಲೋರಿಂಗ್ ಬಂದು ಇಂಟರ್ಲಾಕ್ ಸಿಸ್ಟಮ್. ಹೌದು ಸರ್. ಇದನ್ನ ಬಾಡಿಗೆ ಮನೆಯಿಂದ ಹಿಡಿದು ಸ್ವಂತ ಮನೆವರೆಗೂ ಎಲ್ಲರೂ ಹಾಕೊಬಹುದು. ಹೌದು ಸರ್. ಇವಾಗ ಬಾಡಿಗೆ ಮನೆಗೆ ಹಾಕಿದೀವಿ, ನಾವು ನೆಕ್ಸ್ಟ್ ಮನೆಗೆ ಹೋದಾಗ ಏನ್ ಮಾಡ್ಬೇಕು, ಇದನ್ನ ಒಂದ್ಸಲ ಅಂಟಿಸ್ಬಿಟ್ರೆ ಆತರ ಪ್ರಾಬ್ಲಮ್ ಏನೂ ಇಲ್ಲ. ಇದು ಇಂಟರ್ಲಾಕ್ ಸಿಸ್ಟಮ್ ಅನ್ನೋದ್ರಿಂದ ಇದನ್ನ ನೀವು ಯಾವ ಮೆಷರ್ಮೆಂಟ್ ಕಟ್ ಮಾಡಿ ಹಾಕಿರ್ತೀರೋ ಮತ್ತೆ ಇದು 100% ರಿಯೂಸಬಲ್ ಪ್ರಾಡಕ್ಟ್. ಹೌದು ಸರ್. ಅದೇ ತರ ನಮ್ ಪಾಲಿಗ್ರಾನೈಟ್ಸ್ ಅಷ್ಟೇ 100% ರಿಯೂಸಬಲ್ ಪ್ರಾಡಕ್ಟ್ಸ್. ಅದೇ ತರ ನಮ್ WPC ಪ್ಯಾನಲ್ಸ್ ಹೇಳಿದ್ನಲ್ವಾ, WPC ಪ್ಯಾನಲ್ಸ್ ಅಲ್ಲಿ ಚಾನಲ್ ಹಾಕಿ ಫಿಟ್ ಮಾಡಿರ್ತೀವಿ. ನಿಮ್ಗೆ ಪ್ಯಾನಲ್ಸ್ ಯಾವ್ದೇ ಒಂದು ಸ್ಕ್ರಾಚಸ್ ಆಗ್ಲಿ ಒಂದು ಡ್ಯಾಮೇಜ್ ಆಗಲ್ಲ. ನಾವು ಕ್ಲಾಂಪ್ ಹಾಕಿ ಫಿಟ್ ಮಾಡಿರ್ತೀವಿ. ಇದನ್ನ ಯೂಸ್ ಮಾಡಿದ್ರೆ 100% ರಿಯೂಸಬಲ್ ಪ್ರಾಡಕ್ಟ್ ಮಾಡ್ಕೊಬಹುದು. ಅದನ್ನ ನೆಕ್ಸ್ಟ್ ಯಾವ ತರ ಇದೆ ಸರ್? ಬನ್ನಿ ಸರ್, ಇನ್ನು ಪ್ರಾಡಕ್ಟ್ಸ್ ಇದೆ. ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ನೀವು ನೋಡ್ತಾ ಇದ್ರೆ ಡೀಲರ್ಶಿಪ್ ತಗೊಂಡವ್ರಿಗೆ ಒಳ್ಳೆ ಪ್ರಾಫಿಟ್ ಬರ್ತಾ ಇರುತ್ತೆ. ಯಾಕಂದ್ರೆ ಒಂದು ಪ್ರಾಡಕ್ಟ್ 2 ಪ್ರಾಡಕ್ಟ್ ಅಂತ ಹೇಳಿದ್ರೆ ಪ್ರಾಫಿಟ್ ಕಮ್ಮಿ ಇರುತ್ತೆ. ಬಿಸ್ನೆಸ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಕು. ಇಂಟೀರಿಯರ್ ಅಲ್ಲಿ ನಿಮ್ಗೆ 10 ರಿಂದ 12 ಪ್ರಾಡಕ್ಟ್ ಇದೆ.
ಮತ್ತೆ ಅದಕ್ಕಿಂತ ನಿಮ್ಗೆ ಹೊಸ ಹೊಸ ಪ್ರಾಡಕ್ಟ್ ಗಳು ಎವ್ರಿ 3 ಮಂತ್ಸ್ 4 ಮಂತ್ಸ್ ಒಂದ್ಸಲ ಲಾಂಚ್ ಮಾಡ್ತಾ ಇರ್ತಾರೆ ನಮ್ಮ ಕಂಪನಿ ಅವರು. ಇವಾಗ ನೋಡಿ ಇದು ಬಂದು PVC ಪ್ಯಾನಲ್ಸ್ ಅಂತ. ಇದು ನಿಮ್ಗೆ 100% ಅನ್ಬ್ರೇಕಬಲ್ ಪ್ರಾಡಕ್ಟ್. ಇವಾಗ ನೋಡಿ ನೀವು ಹಾಕಿದಾಗ ನಿಮ್ಗೆ ಏನೂ ಆಗಲ್ಲ ಸರ್ ಈ ಪ್ರಾಡಕ್ಟ್. ಡಿಸೈನ್ ಗೋಸ್ಕರ ತುಂಬಾ ಒಂದು ಇವಾಗ ನೋಡಿ ಈ ಪ್ರಾಡಕ್ಟ್ ನ ನಾವು ಸೀಲಿಂಗ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ. ಈ ಪ್ರಾಡಕ್ಟ್ ಯಾವ ರೀತಿ ನಿಮ್ಗೆ ಕೆಲಸ ಮಾಡುತ್ತೆ ಅಂತ ಹೇಳಿದಾಗ, ಇವಾಗ ನೀವು POP ಹಾಕ್ತಾ ಇರ್ತೀರಲ್ವಾ, POP ಗೆ ಚಿಪ್ ಬೋರ್ಡ್ ಹಾಕ್ಬೇಕು ಎಲ್ಲ ಮಾಡಿದಾಗ ಮತ್ತೆ ನೀವು ರಿಯೂಸ್ ಮಾಡ್ಬೇಕು ಅಂತ ಅದು ಬಿಟ್ಕೊಡುತ್ತೆ. ಮತ್ತೆ ನಿಮ್ಗೆ ಅದ್ರಲ್ಲಿ ಫಿನಿಶಿಂಗ್ ಸಿಗಲ್ಲ, ಒಂದೇ ಡಿಸೈನ್ಸ್ ಅದ್ರಲ್ಲಿ ಮಾಡಿರೋದು ಸಿಗುತ್ತೆ. ಬಟ್ ನಿಮ್ಗೆ ಇದ್ರಲ್ಲಿ ನಿಮ್ಗೆ PVC ಮೆಟೀರಿಯಲ್ ಅಲ್ಲಿ ನಿಮ್ಗೆ ಎಲ್ಲಾನು ವುಡ್ ಫಿನಿಶಿಂಗ್ ಅಲ್ಲಿ ಸಿಗುತ್ತೆ. ಒಂದ್ ಮನೆ ಕಟ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಒಂದು ವುಡ್ ಹಾಕಿರ್ಬೇಕು ಅಂದ್ರೆ ವುಡ್ ಹಾಕ್ಬೇಕಂದ್ರೆ ನಿಮ್ಗೆಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಮತ್ತೆ ಅದನ್ನ ಯೂಸ್ ಮಾಡಕ್ಕೂ ಆಗಲ್ಲ, ಎಲ್ಲ ಮುರ್ದಿ ತೆಗಿಬೇಕು. ಬಟ್ ನಮ್ಮ ಈ ಪ್ರಾಡಕ್ಟ್ ನ ನೀವು ಹಾಕಿದಾಗ ಸೀಲಿಂಗ್ ಗೆ ನಿಮ್ಗೆ 100% ರಿಯೂಸಬಲ್ ಪ್ರಾಡಕ್ಟ್ ಎಲ್ಲಾನು ವುಡನ್ ಫಿನಿಶಿಂಗ್ ಅಲ್ಲೇ ಸಿಗುತ್ತೆ. ಇವಾಗ ನೋಡಿ ಸರ್ ಇದು ಎಕ್ಸ್ಟೀರಿಯರ್ ಪ್ಯಾನಲ್. ಈ ಪ್ರಾಡಕ್ಟ್ ಗೆ ನಿಮ್ಗೆ 15 ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸರ್. ಬಿಸಿಲು ಮಳೆ ಏನ್ ಬಂದ್ರು ಏನು ಆಗಲ್ಲ ಇಲ್ಲ ಸರ್. ಅದೇ ನೀವು ವುಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಈ ಫಿನಿಶಿಂಗ್ ನಿಮ್ಗೆ ಎಕ್ಸ್ಟೀರಿಯರ್ ನಾವು ಕೊಡ್ಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಹೋಗ್ಬಿಡುತ್ತೆ. ವುಡ್ ಅಲ್ಲಿ ಹಾಕ್ಬೇಕು ಅಂದ್ರೆ ಊದ್ಕೊಂಡ್ ಬರೋದು, ವುಡ್ ಇದಾಗೋದು, ಪೌಡರ್ ಆಗೋದು, ಆತರ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಇದ್ರಲ್ಲಿ ಯಾವ್ದೇ ರೀತಿ ಪ್ರಾಡಕ್ಟ್ಸ್ ಬರಲ್ಲ. ಎಲಿವೇಶನ್ ಗಳಿಗೆ ಎಲ್ಲದಕ್ಕೂ ಇದು ಒಳ್ಳೆ ಪ್ರಾಡಕ್ಟ್ ಅನ್ಬೋದು. ನೋಡಿ ಸರ್ ಇಲ್ಲಿ ಸೀಲಿಂಗ್ ಗಳಿಗೆ ಎಲ್ಲ ಹಾಕಿರೋದು ನಮ್ಮ ಅಂಗಡಿಗೆ ಇದನ್ನ ಡಿಸ್ಪ್ಲೇ ಮಾಡಿದೀವಿ ನೋಡಿ ಯಾವ ರೀತಿ ಇದೆ ಅಂತ. ತುಂಬಾ ಡಿಸೈನ್ ಲುಕ್ ಆಗಿ ಕಾಣಿಸ್ತಿದೆ ಮೇಡಮ್ ಅಲ್ವಾ? ಇದು ನಮ್ಮ ಎಕ್ಸ್ಟೀರಿಯರ್ ಗೆ ಯೂಸ್ ಮಾಡೋ ಪ್ರಾಡಕ್ಟ್. ಇದು ಸ್ಟೋನ್ ಕೋಟೆಡ್. ಇವಾಗ ಹಳೆ ಕಾಲದಲ್ಲಿ ಮನೆಗಳಿಗೆ ಹೆಂಚಾಕಿ ಮಾಡ್ತಾ ಇದ್ರು. ಹೆಂಚ್ ಹಾಕ್ಬೇಕಂದ್ರೆ ಅದು ಒಡೆದೋಗುತ್ತೆ, ಮಳೆ ಬಂದು ಒಳಗಡೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಇನ್ನೊಂದು ಬಿಸಿಲು ಬಂದ್ರು ಸೌಂಡ್ ಕೇಳೋದು ಆತರ ಎಲ್ಲ ಆಗುತ್ತೆ. ಬಟ್ ನಮ್ ಇದ್ರಲ್ಲಿ ಬೆನಿಫಿಟ್ ಏನಂತ ನೋಡ್ಬೇಕಂತ ಹೇಳಿದ್ರೆ, ಇದು ಮಳೆ ನೀವು ಎಷ್ಟೇ ಜೋರಾಗಿ ಮಳೆ ಬರ್ತಾ ಇದ್ರು ಎಷ್ಟೇ ಸೌಂಡ್ ಬಂದ್ರು ಇದ್ರಲ್ಲಿ ಸೌಂಡ್ ಅಬ್ಸರ್ವ್ ಮಾಡುತ್ತೆ. ಸೊ ಸೌಂಡ್ ಒಳಗಡೆ ಕೇಳಲ್ಲ. ಮಳೆ ಬರುತ್ತೆ ಅಂತ ನೀವು ಒಳಗಡೆ ಕುತ್ಕೊಂಡು ಮಳೆ ಸೌಂಡ್ ನಿಮ್ಗೆ ಬರಲ್ಲ. ನೀವು ಆಚೆ ಹೋಗಿ ನೋಡ್ಬೇಕು ಮಳೆ ಬಂದಿದ್ಯಾ ಅನ್ನೋ ತರ. ಅದೇ ತರ ಹೀಟ್ ಡೈರೆಕ್ಟ್ ಆಗಿ ನೀವು ಹಾಕಿದಾಗ ನಿಮ್ಗೆ ಡೈರೆಕ್ಟ್ ಆಗಿ ಹೀಟ್ ಅಬ್ಸರ್ವ್ ಮಾಡುತ್ತೆ ಅಲ್ವಾ? ಬಟ್ ನಮ್ಗೆ ಇದು ನಾವು ಹೀಟ್ ಅಬ್ಸರ್ವ್ ಮಾಡುತ್ತೆ. ಹೀಟ್ ಒಳಗಡೆ ನಿಮ್ಗೆ ತಣ್ಣಗಾಗಿರೋ ತರ ಇರುತ್ತೆ. ನಾರ್ಮಲ್ ಶೀಟ್ ಆಗಿರೋ ತರ ಡೈರೆಕ್ಟ್ ಆಗಿ ಹೀಟ್ ಕೊಡಲ್ಲ ನಿಮ್ಗೆ. ಒಳಗಡೆ ಇಷ್ಟು ಶೆಕೆ ಇದೆ ಅನ್ನೋ ತರ ಫೀಲ್ ಆಗಲ್ಲ ಮನೆ ಒಳಗೆ. ಹೌದು ಸರ್. ಇದ್ರ ಸೈಜ್ ನೋಡ್ಬೇಕು ಅಂತ ಹೇಳಿದ್ರೆ 7x3 ಸರ್. 7x3 ಮೇಡಮ್. ಹೌದು ಸರ್. ನಿಮ್ಗೆ ಒಳ್ಳೆ ರೇಟ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಗಳು ಸಿಗುತ್ತೆ ಅಂದ್ರೆ ನಮ್ ಜಯಂ ಪಾಲಿಗ್ರಾಂಟ್ ಬರ್ಬೇಕು ನೀವು. ಖಂಡಿತ ಮೇಡಮ್. ಆರಾಮಾಗಿ ಪ್ರತಿಯೊಬ್ಬರು ಡೀಲರ್ ಗಳು ಸಬ್ ಡೀಲರ್ ಗಳು ಬಂದೇ ಬರ್ತಾರೆ ಮೇಡಮ್. ಅದೇ ತರ ಸರ್ ನಮ್ಮ ಹತ್ರ ಡೀಲರ್ಶಿಪ್ ತಗೊಳ್ಳೋರ್ಗೆ ಒಂದ್ಸಲ ಸ್ಟಾಕ್ ಕೊಟ್ಟು ಆಮೇಲೆ ನಿಮ್ಗೆ ಸ್ಟಾಕ್ ಕೊಡ್ತೀವಿ ಸ್ಟಾಕ್ ಕೊಡಲ್ಲ ಅನ್ನೋ ಇದು ಯಾವ್ದು ಇಲ್ಲ ಸರ್. ನಮ್ಮ ಹತ್ರ ನೋಡಿ ಒಂದೊಂದ್ ಪ್ಯಾಟರ್ನ್ ಅಲ್ಲಿ ಯಾವಾಗ್ಲೂ 100 ಶೀಟ್ 200 ಶೀಟ್ ಎಲ್ಲಾ ಪ್ಯಾಟರ್ನ್ ಅಲ್ಲೂ ಇರುತ್ತೆ ಸರ್. ಎಲ್ಲಾ ಪ್ಯಾಟರ್ನ್ ಅಲ್ಲಿ ರಾಶಿ ಗಟ್ಲೆ ಇದೆ. ಒಂದೇ ಪ್ಯಾಟರ್ನ್ ಅಲ್ಲಿ ಕಸ್ಟಮರ್ ಕೇಳಿದ್ರು 100 ಶೀಟ್ ವರೆಗೂ ಇಮಿಡಿಯೇಟ್ ಆಗಿ ಡೆಲಿವರಿ ಕೊಡ್ತೀವಿ ಸರ್. 100 ಶೀಟ್ ಗಿಂತ ಮೇಲೆ ಹೋದಾಗ ಒಂದೇ ಪ್ಯಾಟರ್ನ್ ಅಲ್ಲಿ ಒಂದೇ ಕಲರ್ ಅಲ್ಲಿ ನಮ್ಗೆ ಒಂದು ಕಲ್ಯಾಣ ಮಂಟಪ ಮಾಡ್ತೀವಿ. ಇವಾಗ ನಮ್ಗೆ ಈ ತರ ಬೇಕು ಅಂತ ಹೇಳಿದ್ರೆ ನಮ್ಗೆ ಒಂದು 15 ಡೇಸ್ ಟೈಮ್ ಬೇಕು. ನಿಮ್ಗೆ 15 ಡೇಸ್ ಟೈಮ್ ಅಲ್ಲಿ 1000 ಶೀಟ್ ಕೇಳಿದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಸರ್. ಸೊ ಅದೇ ತರ ನೋಡಿ ಸರ್, ಇಲ್ಲಿ ನಮಗ್ ಬೇಕಾಗಿರೋ ನಮ್ ಪ್ರಾಡಕ್ಟ್ ಗೆ ಎಲ್ಲಾ ಪ್ರಾಡಕ್ಟ್ ಅಸೆಸರೀಸ್ ಇರುತ್ತೆ ಸರ್. ಎಲ್ಲಾನು A to Z ಇದೆ ಮೇಡಂ. ಎಲ್ಲಾ ಪ್ರಾಡಕ್ಟ್ ಹೌದು ಸರ್. ಇವಾಗ ನೀವು WPC ತಗೊಂಡ್ರೆ ಅದಕ್ಕೆ ಬೇಕಾಗಿರೋ ಅಸೆಸರೀಸ್, ಪಾಲಿಗ್ರಾನ್ಸ್ ತಗೊಂಡ್ರೆ ಅದಕ್ಕೆ ಬೇಕಾಗಿರೋ ಅಸೆಸರೀಸ್, ಸ್ಟೋನ್ ಕೋಟೆಡ್ ತಗೊಂಡ್ರೆ ಅದಕ್ಕೆ ಬೇಕಾಗಿರೋ ಅಸೆಸರೀಸ್, ನಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಅಸೆಸರೀಸ್ ನಮ್ಮ ಹತ್ರನೇ ಸಿಗುತ್ತೆ ಸರ್. ಓಹೋ ಸೂಪರ್ ಮೇಡಂ. ಏನ್ ಅವ್ರಿಗೆ ಏನ್ ಕೊರತೆನೇ ಇಲ್ಲ ಅಲ್ವಾ? ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಅಂತ ಹೇಳಿದ್ರೆ ಇದು ಜಯಂ ಪಾಲಿಗ್ರಾಂಟ್ ಅಲ್ಲಿ ತಗೊಳ್ಳೋ ಬಿಸ್ನೆಸ್ ಆಗಿರುತ್ತೆ ಸರ್. ಕೊನೆಯದಾಗಿ ಏನಂತ ಹೇಳ್ತಾರೆ ಈಗ ಬಿಸ್ನೆಸ್ ಮಾಡೋದರಿಗೆ? ಸೊ ಈ ಪ್ರಾಡಕ್ಟ್ ಯಾವ ರೀತಿ ಅಂತ ಹೇಳಿದ್ರೆ ಇದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಈ ಪ್ರಾಡಕ್ಟ್ ನ. ಇದನ್ನ ಡೀಲರ್ಶಿಪ್ ತಗೊಬೇಕು ಅಂತ ಹೇಳಿದ್ರೆ ನಾನು ಸುಮ್ಮನೆ ಡೀಲರ್ಶಿಪ್ ತಗೊಂಡೆ ಹೆಸರು ಮಾತ್ರ ತಗೊಂಡ್ಬಾರ್ದು. ಡೀಲರ್ಶಿಪ್ ತಗೊಂಡು ಹಾರ್ಡ್ ವರ್ಕ್ ಮಾಡಿ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋರು ಈ ಬಿಸ್ನೆಸ್ ಖಂಡಿತ ಅವ್ರಿಗೆ ಯೂಸ್ ಆಗುತ್ತೆ ಸರ್. ಅದೇ ತರ ನಿಮ್ಗೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ತಾಲೂಕಲ್ಲೂ ನಮ್ಗೆ ಬೇಕಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಕಾಲ್ ಮಾಡಕ್ ಹೇಳಿ, ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ ಬಂದು ವಿಸಿಟ್ ಮಾಡಕ್ ಹೇಳಿ. ಅದೇ ತರ ಅವ್ರಿಗೆ ಬೇಕಾಗಿ ಡೀಲರ್ಶಿಪ್ ತಗೊಂಡ್ರೆ ಬರೀ ಡೀಲರ್ಶಿಪ್ ಮಾತ್ರ ಅಲ್ಲ ಸರ್, ನಮ್ ಕಡೆಯಿಂದ ಅವ್ರ ಮಾರ್ಕೆಟಿಂಗ್ ಸಪೋರ್ಟ್ ಇಂದ ಹಿಡಿದು ಎಲ್ಲಾ ಸಪೋರ್ಟ್ಸ್ ನಮ್ ಡೀಲರ್ಸ್ ನಾವು ಮಾಡ್ಕೊಡ್ತೀವಿ. ಅದೇ ತರ ಸರ್ ಇವಾಗ ನೋಡಿ ಇವಾಗ ಒಂದ್ ಹಳ್ಳಿಯಿಂದ ಕಾಲ್ ಮಾಡ್ತಾರ ಅವ್ರಿಗೆ ಆ ಪ್ರಾಡಕ್ಟ್ ಸಿಗಲ್ಲ ಸರ್, ನಿಮ್ ತಾಲೂಕಲ್ಲಿ ಯಾವ ತಾಲೂಕಲ್ಲಿ ಇದೆ ಹೋಗಿ ಸರ್ ಅಂತ ಹೇಳಿದ್ರೆ ಇದ್ ಮಾಡ್ತಾರೆ. ಅದೇ ಹಳ್ಳಿಗೆ ತಗೊಂಡ್ರೆ ಪ್ರಾಡಕ್ಟ್ ಪಕ್ಕದಲ್ಲೇ ಸಿಗುತ್ತೆ, ಅವ್ರಿಗೂ ಒಳ್ಳೆ ಲಾಭ ಸಿಗುತ್ತೆ ಸರ್ ಅಲ್ವಾ? ಖಂಡಿತ. ಓಕೆ ಮೇಡಮ್. ಸರ್ ಬನ್ನಿ ಸರ್ ಈಗ ನಮ್ಮ ಸರ್ ನ ನೋಡ್ಕೊಂಡ್ ಬರೋಣ. ಓಕೆ ಸರ್ ಇವರೇ ಜಯಂ ಪಾಲಿಗ್ರಾಂಟ್ ಅವರೇ. ಹಾಯ್ ಸರ್, ನಮಸ್ತೆ. ಹಲೋ ಸರ್. ಹಾಯ್ ಸರ್, ಹೇಗಿದ್ದೀರಾ? ಹಾ ಸರ್. ಓಕೆ ಮೇಡಮ್, ಎಲ್ಲಾನು ಆಫೀಸ್ ಎಲ್ಲ? ಹೌದು ಸರ್, ನೋಡಿ ಸರ್ ನಮ್ ಕಂಪನಿ ಕಡೆಯಿಂದ ನಾವು ತಗೊಂಡಿರೋ ಸರ್ಟಿಫಿಕೇಟ್ಸ್ ಅವಾರ್ಡ್ಸ್ ಎಲ್ಲ ಇಲ್ಲೇ ಇದೆ. ಎಲ್ಲ ಇದೆ ಸರ್. ತಾಲೂಕು ಮತ್ತೆ ಡಿಸ್ಟ್ರಿಕ್ಟ್ ಅಲ್ಲಿ ಕೊಡ್ತಾ ಇದ್ದೀರಾ? ಓಕೆ ಸೂಪರ್. ತಾಲೂಕು ಮತ್ತೆ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು.